ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ನಮ್ಮ ಪೊಲೀಸರ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ನಮಗೆ ರಕ್ಷಣೆ ಕೊಡಬೇಕಾದ ಆರಕ್ಷಕರದ್ದು ಇಂಥ ಅವಸ್ಥೆನ ಅಂತ ಕೇಳ್ತೀರಾ ನೀವು? ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸರಿಗೆ ಸರಿಯಾದ ಚೌಕಿಯೇ ಇಲ್ಲ. ಪೊಲೀಸ್ ಚೌಕಿ ಒಳಗೆ ನೇರವಾಗಿ ಧೂಳು ಬಿಸಿಲು ಎಲ್ಲವೂ ನುಗ್ಗುತ್ತೆ. ಧೂಳು ಬಿಸಿಲಿನಿಂದ ತಪ್ಪಿಸ್ಕೊಳ್ಳೋಕೆ ಪಾಪ ಇವರು ಒಂದು ಚೌಕಿ ಅಂತ ರೆಡಿ ಮಾಡಿರ್ತಲ್ಲ, ಅದಕ್ಕೆ ರಟ್ಟಿನ ತೇಪೆ ಹಾಕೊಂಡಿದಾರಂತೆ. ಪೊಲೀಸರ ಪರಿಸ್ಥಿತಿ ಹಿಂಗೆ. ಅದರಲ್ಲೂ ಈ ಮಣಬಾರ ಹೆಣಬಾರ ಬಿಸಿಲು ಧೂಳೇನು ಕಡಿಮೆನಾ ಬೆಂಗಳೂರಿನಲ್ಲಿ? ಹೊಸೂರು ರಸ್ತೆಯಲ್ಲಿರೋ ಚೌಕಿಗೆ ರಟ್ಟನ್ನೇ ಪಾಪ ತೇಪೆ ಮಾಡ್ಕೊಬಿಟ್ಟಿದ್ದಾರೆ. ಅದರಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾರೆ ಮಹಿಳಾ ಪೊಲೀಸರು. ಇದೇನಾ ಪೊಲೀಸರಿಗೆ ಇಲಾಖೆ ಕೊಡುವಂತಹ ಸವಲತ್ತು ಅನ್ನುವ ಪ್ರಶ್ನೆ ಸಹಜವಾಗಿ ಕಾಣುತ್ತೆ. ನೋಡಿ ಅಲ್ಲಿ ನೋಡಿ ಅಲ್ಲಿ ಇದು ಚೌಕಿ ತರ, ಆದ್ರೆ ಚೌಕಿ ಅಲ್ಲ. ಹಂಗೆ ಸಿನಿಮಾದಲ್ಲಿ ಯಾವುದೋ ಡೈಲಾಗ್ ಬರುತ್ತಲ್ಲ ಹಂಗೆ ಈ ರೀತಿಯಾಗಿ ಕವರ್ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟನ್ನೇ ಕೊಡ್ತೀರಪ್ಪ, ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ಅಚ್ಚುಕಟ್ಟಾಗಿ ಏನು ರೋಗ? ಸುಮ್ಮನೆ ತಲೆ ಮೇಲೆ ಒಂದು ಟೋಪಿ ಇರೋ ಹಂಗೆ ಮೇಲ್ಗಡೆ ಶೀಟ್ ಕಾಣಿಸುತ್ತೆ ಅಷ್ಟೇ. ಬಿಸಿಲೇನು ಒಂದೇ ತಲೆ ಮೇಲೆ ಬಿಸಿಲು ಬೀಳ್ತಾ ಇರುತ್ತಾ? ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಮುಳುಗೋ ಅಷ್ಟೊತ್ತಿಗೆ ಅವನ ಮೂಮೆಂಟ್ಸ್ ಹೆಂಗಿರುತ್ತೆ, ಬಿಸಿಲು ಯಾವ್ಯಾವ ಪ್ರಮಾಣದಲ್ಲಿ ಹೊಡೆಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಇದು ಸದ್ಯಕ್ಕೆ ಸಿಗ್ತಾ ಇರೋ ಒಂದು ಲೇಟೆಸ್ಟ್ ಅಪ್ಡೇಟ್. ಈ ಥರದ್ದೇ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಹೆಂಗಿದಾವೆ ಪರಿಸ್ಥಿತಿ ಪೊಲೀಸರದು ಅಂತ ಯಾರಿಗೆ ಕೇಳ್ತಾರ್ರಿ ಅವರು? ಪಾಪ ನಾವು ಹೋಗಿ ಎಲ್ಲದನ್ನು ಅವ್ರಿಗೆ ಪ್ರಶ್ನೆ ಮಾಡ್ತೀವಿ, ಅದು ಹಂಗೆ ಮಾಡಿಬಿಟ್ರಲ್ಲ, ಇದು ಹಿಂಗೆ ಮಾಡಿಬಿಟ್ರಲ್ಲ ಅಂತ. ಇವ್ರು ಯಾರನ್ನು ಕೇಳ್ತಾರೆ?